ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಸರೋಜಿನಿ ನಾಯ್ಡುರವರ ದ ಸೋಲ್ಸ್ ಪ್ರೇಯರ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ನೀವಿನ್ನು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ, ಇಲ್ಲಿ ಕವಿಯತ್ರಿ ಸರೋಜಿನಿ ನಾಯ್ಡುರವರು ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ. In childhood's pride I said to thee, O thou who modest me of thy breath, speak, Master, and reveal to me thine inmost laws of life and death. ಇಲ್ಲಿ ಮೊದಲ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಬಾಲ್ಯದ ಒಂದು ಹೆಮ್ಮೆಯ ಬಗ್ಗೆ ನಿನಗೆ ಗೊತ್ತಿದೆ. ಅಂದರೆ ಕವಿತ್ರಿ ತನ್ನ ಬಾಲ್ಯದಲ್ಲಿ ತನಗಿದ್ದ ಒಂದು ಹೆಮ್ಮೆ ದೇವರಿಗೆ ಹೇಳಿಕೊಂಡದ್ದನ್ನು ಇಲ್ಲಿ ಸೂಚಿಸ್ತಾ ಇದೆ. ಬಾಲ್ಯದಲ್ಲಿ ಆಕೆ ಒಂದು ಅಜ್ಞಾನ ಮತ್ತು ಧೈರ್ಯವನ್ನು ಈ ಸಾಲು ಹೇಳ್ತಾ ಇದೆ. ಅಂದರೆ ಚೈಲ್ಡ್ಹುಡ್ಡಲ್ಲಿ ನನಗೆ ತುಂಬ ಹೆಮ್ಮೆ ಇತ್ತು, ಅದು ನಿನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಎರಡನೇ ಸಾಲಲ್ಲಿ ಓತೋ ಯು ಮಾಡೆಸ್ಟ್ ಮೀ ಥೈ ಬ್ರೀತ್, ಅಂದರೆ ಇಲ್ಲಿ ದೇವರು ತನ್ನ ಉಸಿರಿನಿಂದ ಮನುಷ್ಯರನ್ನು ಸೃಷ್ಟಿದನೆಂಬ ನಂಬಿಕೆಯನ್ನು ಕವಿಯತ್ರಿ ಹೇಳ್ತಾ ಇದ್ದಾರೆ. ಓತೋ ಹೂ ಮಾಡೆಸ್ಟ್ ಮೀ ಥೈ ಬ್ರೆತ್, ನಿನ್ನ ಒಂದು ಉಸಿರಿನಿಂದ ನೀನು ನನ್ನನ್ನು ಮಾಡಿದೀಯಾ ಅಂತ. ಇಲ್ಲಿ ದೈವಿಕ ಮೂಲವನ್ನು ಮತ್ತು ದೇವರಿಗೆ ಮನುಷ್ಯನು ಇರುವ ಅವಿನಾಭಾವ ಸಂಬಂಧದ ಬಗ್ಗೆ ಹೇಳ್ತಾ ಇದ್ದೆ. ದೇವರು ತನ್ನನ್ನು ಸೃಷ್ಟಿಸಿದ್ದಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಪೀಕ್ ಮಾಸ್ಟರ್ ಆ್ಯಂಡ್ ರಿವೀಲ್ ಟು ಮೀ, ಮಾತನಾಡು ಒಡೆಯನೇ, ಇದು ನನಗೆ ತಿಳಿಸು. ಕವಿಯತ್ರಿ ದೇವರಿಗೆ ತನ್ನೊಂದಿಗೆ ಮಾತನಾಡಲು ಮತ್ತು ಜೀವನದ ರಹಸ್ಯಗಳನ್ನು ತಿಳಿಸಿಕೊಡಲು ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಕವಿಯತ್ರಿ ಆ ದೇವರಿಗೆ ಸಂಪೂರ್ಣವಾಗಿ ಶರಣಾಗತರಾಗಿದ್ದಾರೆ. ಥೈನ್ ಇನ್ ಮೋಸ್ಟ್ ಲಾಸ್ ಆಫ್ ಲೈಫ್ ಅಂಡ್ ಡೆತ್, ಥೈನ್ ನಿನ್ನ ಇನ್ಮೋಸ್ಟ್ ಲಾಸ್ ನಿಯಮಗಳು ಯಾವುದರ ಬಗ್ಗೆ? ಲೈಫ್ ಅಂಡ್ ಡೆತ್, ಜೀವನ ಮತ್ತು ಮರಣದ ರಹಸ್ಯಗಳನ್ನು ತಿಳಿಯುವ ಕುತೂಹಲ ಇಲ್ಲಿ ಸರೋಜಿನಿ ನಾಯ್ಡು ಅವರು ದೇವರಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಎರಡು ವಿಷಯಗಳ ಬಗ್ಗೆ ಅವರಿಗಿರ್ತಕ್ಕಂಥ ತೀವ್ರವಾದ ಆಸಕ್ತಿಯನ್ನು ಈ ಸಾಲುಗಳು ಸೂಚಿಸ್ತಾ ಇದೆ. ನಂತರ ಸ್ಟ್ಯಾನ್ಸಾಗೆ ಬಂದಾಗ, ಗಿವ್ ಮೀ ಟು ಡ್ರಿಂಕ್ each joy and pain which thine eternal hand can mate, for my insatiate soul can drain earth's outmost bitter, outmost sweet. ನೋಡಿ, ಇಲ್ಲಿ ಕವಿಯವರು ಕೇಳ್ಕೊಳ್ತಾ ಇದ್ದಾರೆ, ನನಗೆ ಒಂದು ಡ್ರಿಂಕನ್ನು ಕೊಡು, ಎಂಜಾಯ್ ಆ್ಯಂಡ್ ಪೇಯ್ನ್, ನಾನು ಸುಖ ದುಃಖವನ್ನು ಸವಿಯಲು ಆ ಒಂದು ಡ್ರಿಂಕನ್ನು ನನಗೆ ಕೊಡು. ಅಂದರೆ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಭಾವನೆ, ಅದು ಸುಖವಾಗಿರಬಹುದು ದುಃಖವಾಗಿರಬಹುದು, ಅದನ್ನು ಅನುಭವಿಸಲು ಕವಿ ಇಲ್ಲಿ ಸಿದ್ಧರಾಗಿದ್ದಾರೆ. ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವನವನ್ನು ಈ ಸಾಲು ಹೇಳುತ್ತೆ. ವಿಚ್ ಥೈನ್ ಎಟರ್ನಲ್ ಹ್ಯಾಂಡ್ ಕ್ಯಾನ್ ಮೇಟ್, ನಿನ್ನ ಶಾಶ್ವತವಾದ ಕೈಯಿಂದ ಅದನ್ನು ವಿಚ್ ಥೈನ್ ಅಂದರೆ ಅಳೆಯಬೇಕು ಅಂತಕ್ಕಂಥದ್ದು. ಅಂದರೆ ಸುಖ ದುಃಖಗಳು ದೈವಿಕ ಹಸ್ತದಿಂದ ನಿರ್ಧರಿಸಲ್ಪಡಬೇಕು ಎನ್ನುವ ನಂಬಿಕೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲವೂ ದೇವರ ನಿಯಂತ್ರಣದಲ್ಲಿದೆ ಅಂತಕ್ಕಂಥದ್ದು ಇದರ ಒಂದು ಭಾವನೆ ಈ ಸಾಲಿನ ಅರ್ಥವಾಗುತ್ತೆ. ಫಾರ್ ಮೈ ಇನ್ಸಾನ್ಶಿಯೇಟ್ ಸೋಲ್ ಕೆನ್ ಡ್ರೈನ್, ಏಕೆಂದರೆ ನನ್ನ ತೃಪ್ತಿ ಇಲ್ಲದ ಈ ಆತ್ಮ ಅದನ್ನು ಹೀರಿಕೊಳ್ಳಬಲ್ಲದು. ಅಂದರೆ ಕವಿತ್ರಿಯ ಆತ್ಮ ಎಲ್ಲವನ್ನು ಅನುಭವಿಸಲು ಸಿದ್ಧವಾಗಿದೆ, ಹಂಬಲಿಸ್ತಾ ಇದೆ. ಇಲ್ಲಿ ಆತ್ಮದ ತೃಪ್ತಿ ಇಲ್ಲದ ಬಯಕೆ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅರ್ತ್ಸ್ ಔಟ್ ಮೋಸ್ಟ್ ಬಿಟರ್, ಔಟ್ ಮೋಸ್ಟ್ ಸ್ವೀಟ್, ಭೂಮಿಯ ಮೇಲೆ ಅತಿ ಕಹಿ ಮತ್ತು ಅತಿ ಸಿಹಿಯನ್ನು ಹೇಳ್ತಾ ಇದ್ದಾರೆ. ಜೀವನದ ಕಷ್ಟ ಮತ್ತು ಮಧುರ ಅನುಭವಗಳನ್ನು ಸಂಪೂರ್ಣವಾಗಿ ಸ್ವೀಕರಿಸುವಂತಹ ಇಚ್ಛೆಯನ್ನು ಇಲ್ಲಿ ಕವಿ ವ್ಯಕ್ತಪಡಿಸಿದ್ದಾರೆ. ಇನ್ನಂತರ ಸ್ಟ್ಯಾನ್ಸಾಗೆ ಬಂದಾಗ, ಸ್ಪೇರ್ ಮೀ ನೋ ಬ್ಲಿಸ್ ನೋ ಫ್ಯಾಂಗ್ ಆಫ್ ಸ್ಟ್ರೈಫ್, ವಿತ್ ಹೋಲ್ಡ್ ನೋ ಗಿಫ್ಟ್ ಆರ್ ಗ್ರೀಫ್ ಐ ಕ್ರೇವ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನನಗೆ ಯಾವುದೇ ಆನಂದವನ್ನು ಬಿಡಬೇಡ, ಯಾವುದೇ ಸಂಘರ್ಷದ ನೋವನ್ನು ಕೊಡಬೇಡ ಅಂತ. ಅಂದರೆ ಕವಿಯತ್ರಿ ಜೀವನದ ಸುಖ ದುಃಖಗಳನ್ನು ಪೂರ್ಣವಾಗಿ ಅನುಭವಿಸಲು ಬಯಸ್ತಾ ಇದ್ದಾರೆ. ಯಾವ ಅನುಭವವನ್ನು, ಯಾವ ಒಂದು ಕಷ್ಟವನ್ನು ತಪ್ಪಿಸಿಕೊಳ್ಳಲು ಅವರು ಸಿದ್ಧರಿಲ್ಲ. ವಿತ್ ಹೋಲ್ಡ್ ನೋ ಗಿಫ್ಟ್ ಆರ್ ಗ್ರೀಫ್ ಐ ಕ್ರೇವ್, ನಾನು ಬಯಸುವ ಯಾವುದೇ ಉಡುಗೊರೆಯನ್ನು ಅಥವಾ ದುಃಖವನ್ನು ತಡೆಯಬೇಡ. ಕವಿಯತ್ರಿ ತನಗೆ ಬರುವ ಯಾವುದೇ ಅನುಭವ ಸಹ ಸ್ವೀಕರಿಸಲು ಸಿದ್ಧರಾಗಿದ್ದಾರೆ. ಅದು ಒಳ್ಳೆಯದಾಗಿರಬಹುದು, ಕೆಟ್ಟದಾಗಿರಬಹುದು, ಎಲ್ಲವನ್ನು ಅನುಭವಿಸಲು ಸಿದ್ಧರಿದ್ದಾರೆ. ಇಂಟ್ರಿಕೇಟ್ ಲೋರ್ ಆಫ್ ಲವ್ ಆ್ಯಂಡ್ ಲೈಫ್ ಆ್ಯಂಡ್ ಮಿಸ್ಟಿಕ್ ನಾಲೆಡ್ಜ್ ಆಫ್ ಗ್ರೇವ್, ಪ್ರೀತಿ ಮತ್ತು ಜೀವನದ ಒಂದು ಸಂಕೀರ್ಣ ಜ್ಞಾನ. ಇಂಟಿಗ್ರೇಟ್ ಲೋರ್ ಆಫ್ ಲವ್ ಆ್ಯಂಡ್
ಲೈಫ್. ಲೋರ್ ಅಂದರೆ ಜ್ಞಾನ, ಲವ್ ಆ್ಯಂಡ್ ಲೈಫ್ ಪ್ರೀತಿ, ಜೀವನ ಇವೆರಡನ್ನು ತಿಳಿಯಲು ಕವಿಯತ್ರಿ ಹಂಬಲಿಸ್ತಾ ಇದ್ದಾರೆ. ಅದರ ರಹಸ್ಯಗಳನ್ನು ತಿಳ್ಕೊಬೇಕು ಅನ್ಕೊತಾ ಇದ್ದಾರೆ. ಜೀವನದ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಬಯಕೆ ಇಲ್ಲಿದೆ. ಆ್ಯಂಡ್ ಮಿಸ್ಟಿಕ್ ನಾಲೆಡ್ಜ್ ಆಫ್ ದ ಗ್ರೇವ್. ಮಿಸ್ಟಿಕ್ ನಾಲೆಡ್ಜ್ ಅಂದರೆ ರಹಸ್ಯವಾದಂತಹ ಜ್ಞಾನ, ಆ ಸಮಾಧಿ, ಗ್ರೇವ್ ಮರಣ, ಅದರ ಜ್ಞಾನವನ್ನು ಪಡಿಬೇಕು ಅಂತ. ಮರಣದ ನಂತರ ರಹಸ್ಯಗಳನ್ನು ತಿಳಿಯುವ ಕುತೂಹಲ ಕವಿಯವರಿಗಿದೆ. ಮರಣದ ಬಗೆಗಿನ ಒಂದು ರಹಸ್ಯವನ್ನು, ಆಧ್ಯಾತ್ಮಿಕ ಒಂದು ಆಸಕ್ತಿಯನ್ನು ಇದು ಅವರು ಸೂಚಿಸ್ತಾ ಇದೆ. ಆ ರಹಸ್ಯ ಏನು ಅಂತ ತಿಳ್ಕೋಬೇಕು ಅನ್ಕೋತಾ ಇದ್ದಾರೆ. ಇನ್ನು ನಂತರ ಸ್ಟ್ಯಾನ್ಸಾಗೆ ಬಂದಾಗ, ಲಾರ್ಡ್ ದೋ ಡಿಡೆಸ್ಟ್ ಆನ್ಸರ್ ಸ್ಟರ್ನ್ ಆ್ಯಂಡ್ ಲೋ, ಚೈಲ್ಡ್ ಐ ವಿಲ್ ಹಾರ್ಕೆನ್ ಟು ಥೈ ಪ್ರೇಯರ್ ಆ್ಯಂಡ್ ಥೈ ಅನ್ಕಾನ್ಕರ್ಡ್ ಸೋಲ್ ಶಾಲ್ ಐ ನೋ ಆಲ್ ಪ್ಯಾಷನೇಟ್ ರ್ಯಾಪ್ಚರ್ ಆ್ಯಂಡ್ ಡೆಸ್ಪೈರ್. ಈ 4 ಸಾಲಲ್ಲಿ ಹೇಳ್ತಾ ಇರತಕ್ಕಂಥದ್ದು, ಲಾರ್ಡ್ ಭಗವಂತನೇ ಕಠಿಣವಾಗಿ ಅಥವಾ ನಿಧಾನವಾಗಿ ಉತ್ತರಿಸ್ತಾ ಇದ್ದಾನೆ. ದೇವರು ಕವಿಯತ್ರಿಯ ಪ್ರಾರ್ಥನೆಗೆ ಗಂಭೀರವಾಗಿ ಉತ್ತರಿಸ್ತಾ ಇದ್ದಾನೆ. ಇಲ್ಲಿ ದೇವರ ಗಾಂಭೀರ್ಯತೆಯನ್ನು ಸೂಚಿಸ್ತಾ ಇದೆ. ಚೈಲ್ಡ್ ಐ ವಿಲ್ ಹಾರ್ಕನ್ ಟು ಥೈ ಪ್ರೇಯರ್. ಮಗುವೆ, ನಾನು ನಿನ್ನ ಪ್ರಾರ್ಥನೆಯನ್ನು, ನಿನ್ನ ಬಯಕೆಯನ್ನು ಆಲಿಸುವೆ, ನಾನು ಕೇಳಿಸ್ಕೋತಾ ಇದ್ದೀನಿ. ದೇವರು ಈ ಕವಿ ಸರೋಜಿನಿ ನಾಯ್ಡುರವರ ಪ್ರಾರ್ಥನೆಯನ್ನು ಕೇಳಿ ಉತ್ತರಿಸಲು ಒಪ್ಕೊಳ್ತಾ ಇದ್ದಾರೆ. ದೇವರ ಅನುಗ್ರಹ ಸಿಕ್ಕಿದೆ. ಆ್ಯಂಡ್ ಥೈ ಅನ್ಕಾನ್ಕರ್ಡ್ ಸೋಲ್ ಶಾಲ್ ನೋ. ನಿನ್ನ ಆತ್ಮ ಇದನ್ನು ತಿಳ್ಕೊಳ್ಳಿ. ಅನ್ಕಾನ್ಕರ್ಡ್ ಅಂದರೆ ಅಜೇಯವಾಗಿರ್ತಕ್ಕಂಥ ಆತ್ಮ. ಕವಿತ್ರಿಯ ಆತ್ಮವನ್ನು ಎಲ್ಲವನ್ನು ಅನುಭವಿಸಲು ಸಾಮರ್ಥ್ಯ ಹೊಂದಿದೆ ಎಂದು ದೇವರು ಹೇಳ್ತಾ ಆತ್ಮದ ಶಕ್ತಿಯನ್ನು ಇದು ಸೂಚಿಸುತ್ತೆ. ಆಲ್ ಫ್ಯಾಷನೇಟ್ ರ್ಯಾಪ್ಚರ್ ಆ್ಯಂಡ್ ಡೆಸ್ಪೈರ್. ಎಲ್ಲ ಒಂದು ಫ್ಯಾಷನೇಟ್ ರ್ಯಾಪ್ಚರ್, ಒಂದು ಸಂತೋಷ, ದುಃಖವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕವಿಯತ್ರಿ ಜೀವನದ ಒಂದು ಸುಖ ದುಃಖಗಳನ್ನು ಅನುಭವಿಸುವವರು ಎಂದು ದೇವರು ಹೇಳ್ತಾ ಇದ್ದಾರೆ. ಜೀವನದ ಪೂರ್ಣ ಅನುಭವ ಪಡೆಯುವ ಒಂದು ಮಾತು ಇಲ್ಲಿದೆ. ನಂತರ ಸಾಲಲ್ಲಿ ಹೇಳ್ತಾರೆ, ದೌ ಶಾಲ್ಟ್ ಡ್ರಿಂಕ್ ಡೀಪ್ ಆಫ್ ಜಾಯ್ ಆ್ಯಂಡ್ ಫೇಮ್ ಆ್ಯಂಡ್ ಲವ್ ಶಾಲ್ ಬರ್ನ್ ಥೀ ಲೈಕ್ ಎ ಫೈರ್ ಆ್ಯಂಡ್ ಪೇನ್ ಶಾಲ್ ಕ್ಲೀನ್ಸ್ ಥೀ ಲೈಕ್ ಎ ಫ್ಲೇಮ್ ಟು ಫರ್ಜ್ ದ ಡ್ರಾಸ್ ಫ್ರಮ್ ಥೈ ಡಿಸೈರ್. ನೋಡಿ, ಈ ಸಾಲುಗಳಲ್ಲಿ ಕವಿಯವರು ಆ ಒಂದು ದೇವರು ಅವರಿಗೆ ಹೇಳ್ತಾ ಇದ್ದಾರೆ, ದೌ ಶಾಲ್ಟ್ ಡ್ರಿಂಕ್ ಡೀಪ್ ಆಫ್ ಜಾಯ್ ಆ್ಯಂಡ್ ಫೇಮ್. ನೀನು ಸಂತೋಷ ಮತ್ತು ಖ್ಯಾತಿಯನ್ನು ಪಡಿತೀಯ. ಅಂದರೆ ಕವಿಯತ್ರಿ ಸಂತೋಷ ಮತ್ತು ಖ್ಯಾತಿಯನ್ನು ಅನುಭವಿಸುವವರು ಎಂದು ದೇವರು ಹೇಳ್ತಾ ಇದ್ದಾನೆ. ಜೀವನದ ಉನ್ನತ ಸ್ಥಾನವನ್ನು ತಲುಪುವ ಒಂದು ಭವಿಷ್ಯವಾಣಿಯನ್ನು ಹೇಳಿದ್ದಾರೆ. ಆ್ಯಂಡ್ ಲವ್ ಶಾಲ್ ಬರ್ನ್ ಥೀ ಲೈಕ್ ಎ ಫೈರ್. ಮತ್ತು ಪ್ರೀತಿಯು ನಿನ್ನ ಬೆಂಕಿಯಂತೆ ಸುಡುವುದು. ಪ್ರೀತಿಯ ತೀವ್ರತೆಯನ್ನು ದೇವರು ಇಲ್ಲಿ ಬೆಂಕಿಗೆ ಹೋಲಿಸ್ತಾ ಪ್ರೀತಿ ಕವಿಯತ್ರಿಯ ಮೇಲೆ ಬೀರುವಂಥ ಪರಿಣಾಮವನ್ನು ಹೇಳ್ತಾ ಇದ್ದಾರೆ. ಅದು ಬೆಂಕಿಯಂತೆ ಸುಡುತ್ತೆ ಪ್ರೀತಿ. ಆ್ಯಂಡ್ ಪೇನ್ ಶಾಲ್ ಕ್ಲೆನ್ಸ್ ಥೀ ಲೈಕ್ ಎ ಫ್ಲೇಮ್. ಮತ್ತು ನೋವು ನಿನ್ನನ್ನು ಜ್ವಾಲೆಯಂತೆ ಒಂದು ಕ್ಲೆನ್ಸ್, ಶುದ್ಧಿ ಮಾಡುತ್ತೆ. ನೋವು ಕವಿತ್ರಿಯ ಜೀವನದಲ್ಲಿ ಶುದ್ಧೀಕರಣವಾದ ಪಾತ್ರವನ್ನು ವಹಿಸುತ್ತೆ. ನೋವು ನಮ್ಮನ್ನು ಪರಿವರ್ತಿಸುತ್ತೆ ಅಂತಕ್ಕಂಥದ್ದನ್ನು ಸೂಚಿಸ್ತಾ ಇದ್ದಾರೆ. ಟು ಫರ್ಜ್ ದ ಡ್ರಾಸ್ ಫ್ರಮ್ ಥೈ ಡಿಸೈರ್. ನಿನ್ನ ಆಸೆಯಿಂದ ಆ ಒಂದು ಕಲ್ಮಶವನ್ನು ತೆಗೆದುಹಾಕು. ನೋವು ನಮ್ಮ ಆಸೆಗಳನ್ನು ಫಿಲ್ಟರ್ ಮಾಡುತ್ತೆ, ಶುದ್ಧೀಕರಿಸುತ್ತೆ ಮತ್ತು ನಿಜವಾದ ಬಯಕೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತೆ. ಕಷ್ಟಗಳು ನಮ್ಮನ್ನು ಒಂದು ರೀತಿ ಮೆಚುರಿಟಿ ಲೆವೆಲ್ಗೆ ತಗೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನು ಮುಂದಿನ ಪ್ಯಾರಾಗೆ ಬಂದಾಗ, ಸೋಷಲ್ ಥೈ ಚಾಸ್ಟೆಡ್ ಸ್ಪಿರಿಟ್ ಯಾರ್ನ್ ಟು ಸೀಕ್ ಫ್ರಮ್ ಇಟ್ಸ್ ಬ್ಲೈಂಡ್ ಪ್ರೇಯರ್ ರಿಲೀಸ್ ಆ್ಯಂಡ್ ಸ್ಪೆಂಟ್ ಆ್ಯಂಡ್ ಪರ್ಡನ್ಡ್ ಸ್ಯೂ ಟು ಲರ್ನ್ ದ ಸಿಂಪಲ್ ಸೀಕ್ರೆಟ್ ಆಫ್ ಮೈ ಪೀಸ್. ನೋಡಿ, ಇಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ಅನುಭವಗಳ ಮೂಲಕ ನಮ್ಮ ಆತ್ಮ ಶುದ್ಧವಾಗುತ್ತೆ, ಶಾಂತಿಗಾಗಿ ಹಂಬಲಿಸುತ್ತೆ. ಇಲ್ಲಿ ಆತ್ಮದ ಪರಿವರ್ತನೆ ಆಗ್ತಾ ಇದೆ. ಸೋಷಲ್ ಥೈ ಚಾಸ್ಟೆಡ್ ಸ್ಪಿರಿಟ್ ಯಾರ್. ನಿನ್ನ ಆತ್ಮ ಅಂತಕ್ಕಂಥದ್ದು ಇಲ್ಲಿ ಶುದ್ಧಿಯಾಗತ್ತೆ ಮತ್ತು ಪರಿವರ್ತನೆ ಆಗುತ್ತೆ. ಟು ಸೀಕ್ ಫ್ರಮ್ ಇಟ್ಸ್ ಬ್ಲೈಂಡ್ ಪ್ರೇಯರ್ ರಿಲೀಸ್. ಅಂದರೆ ಒಂದು ಕುರುಡು ರೀತಿಯ ಒಂದು ಪ್ರಾರ್ಥನೆಯಿಂದ ಅದು ಬಿಡುಗಡೆಯನ್ನು ಪಡೆಯಲು, ಅಂದರೆ ಮೊದಲು ಹೇಳಿದ ತೀವ್ರ ಅನುಭವಗಳಿಂದ ಬಿಡುಗಡೆಯನ್ನು ಪಡೆಯಲು ಆತ್ಮವು ಬಯಸುತ್ತೆ. ಶಾಂತಿಗಾಗಿ ಆತ್ಮದ ಹಂಬಲವನ್ನು ಈ ಸಾಲು ತೋರಿಸುತ್ತೆ. ಆ್ಯಂಡ್ ಸ್ಪೆಂಟ್ ಆ್ಯಂಡ್ ಪರ್ಡನ್ಡ್ ಸ್ಯೂ ಟು ಲರ್ನ್. ಅದು ಎಲ್ಲ ಅನುಭವಗಳ ನಂತರ ಆತ್ಮವು ಶಾಂತಿಯನ್ನು ಕಲಿಯಲು ಬಯಸುತ್ತೆ. ಕ್ಷಮೆ ಮತ್ತು ಶಾಂತಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತೆ ಆತ್ಮ. ಅಂದರೆ ದಣಿದು ಕ್ಷಮಿಸಲ್ಪಟ್ಟು ಬೇಡುವಂತೆ ಕೇಳ್ಕೊಳ್ತಾ ಇದೆ. ಅಂದರೆ ಆತ್ಮ ಕೊನೆಗೆ ತನ್ನ ಶಾಂತಿಯನ್ನು ಕಲಿಯಲು ಇಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೆ. ದ ಸಿಂಪಲ್ ಸೀಕ್ರೆಟ್ ಆಫ್ ಮೈ ಪೀಸ್.
ಅದು ದೇವರು ತನ್ನ ಶಾಂತಿಯ ರಹಸ್ಯವನ್ನು ತಿಳಿಸುವುದಾಗಿ ಹೇಳ್ತಾ ಇದ್ದಾನೆ. ದೈವಿಕ ಶಾಂತಿಯ ಮಹತ್ವವನ್ನು ಈ ಸಾಲು ಸೂಚಿಸುತ್ತೆ. ನಂತರ ಒಂದು ಪ್ಯಾರಾದಲ್ಲಿ ಐ ಬೆಂಡಿಂಗ್ ಫ್ರಮ್ ಮೈ 7-fold height will teach thee of my quickening grace. Life is a prism of my light and death the shadow of my face. ನೋಡಿ, ಈ ಕೊನೆಯ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ಐ ಬೆಂಡ್ ಫ್ರಮ್ ಮೈ 7-fold height. ನಾನು 7 ಪಟ್ಟು ಎತ್ತರದಿಂದ ನಾನು ಬಾಗಿದ್ದೇನೆ. ಅಂದರೆ ದೇವರು ತನ್ನ ದೈವಿಕ ಸ್ಥಾನದಿಂದ ಇಳಿದು ಬಂದು ಜ್ಞಾನವನ್ನು ನೀಡಲು ಸಿದ್ಧನಾಗ್ತಾನೆ. ದೇವರ ಅನುಗ್ರಹ ಮತ್ತು ಬೋಧನೆ ಇದನ್ನು ಸೂಚಿಸ್ತಾ ಇದೆ. ಆ್ಯಂಡ್ ವಿಲ್ ಟೀಚ್ ದಿ ಮೈ ಕ್ವಿಕನಿಂಗ್ ಗ್ರೇಸ್. ತನ್ನ ಒಂದು ಕೃಪೆಯಿಂದ ನಿನಗೆ ಈ ಒಂದು ಟೀಚಿಂಗ್ ಕಲಿಸುವೆ ಅಂತಕ್ಕಂಥದ್ದು. ಅಂದರೆ ದೇವರ ಕೃಪೆಯಿಂದ ಹೇಗೆ ಜೀವನ ಬೆಳಗಿಸ್ತಾನೆ ಎಂಬುದನ್ನು ಕಲಿಸ್ತಾನೆ, ನಮಗೆ ಒಂದು ಜೀವನದ ಕುರಿತು ಕಲಿಸ್ತಾನೆ. ಆ ದೈವಿಕ ಬೆಳಕಿನ ಮಹತ್ವವನ್ನು ಈ ಸಾಲು ಸೂಚಿಸ್ತಾ ಇದೆ. ವಿಲ್ ಟೀಚ್ ದಿ ಆಫ್ ಮೈ ಕ್ವಿಕನಿಂಗ್ ಗ್ರೇಸ್. ಅಂದರೆ ತನ್ನ ಚೈತನ್ಯದಾಯಕ ಕೃಪೆಯಿಂದ ನಾನು ನಿನಗೆ ಎಲ್ಲವನ್ನ ಏನು ಮಾಡ್ತೇನೆ, ಕಲಿಸ್ತೇನೆ ಅಂತ. ಲೈಫ್ ಈಸ್ ಎ ಪ್ರಿಸಮ್ ಆಫ್ ಮೈ ಲೈಟ್. ಜೀವನವು ನನ್ನ ಬೆಳಕಿನಿಂದ ನಡೀತಾ ಇದೆ. ಅಂದರೆ ಜೀವನವು ದೇವರ ಬೆಳಕಿನ ವಿವಿಧ ರೂಪಗಳನ್ನು ತೋರಿಸ್ತಾ ಇದೆ. ಜೀವನದ ವೈವಿಧ್ಯತೆಯನ್ನು ಇದು ಸೂಚಿಸುತ್ತೆ. ಆ್ಯಂಡ್ ಡೆತ್ ದ ಶಾಡೋ ಆಫ್ ಮೈ ಫೇಸ್. ಮರಣವು ನನ್ನ ಒಂದು ಮುಖದ ನೆರಳು ಅಂತ. ಮರಣವು ದೇವರ ಅಸ್ತಿತ್ವದ ಒಂದು ಭಾಗವಾಗಿದೆ. ಜೀವನ ಮತ್ತು ಮರಣ ಒಂದಕ್ಕೊಂದು ಸಂಬಂಧಿಸಿದೆ ಅಂತಕ್ಕಂಥದ್ದನ್ನು ಈ ಸಾಲು ಸೂಚಿಸ್ತಾ ಇದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಹೇಳಿದ್ದೇನೆ. ಹಾಗೆ ಈ ಒಂದು ಸಮರಿಯ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.